ಎಲ್ರಿಗೂ ಮಾಂಸದ ಊಟ. 300 ಜನ ಇರಲಿ 500 ಜನ ಇರಲಿ ಸಹ ಕಲಾವಿದರು ಅಷ್ಟು ಜನಕ್ಕೂ ನಾನ್ ವೆಜ್ಜೆ. ಒಂದು ಸತಿ ಒಂದು ಇದರಲ್ಲಿ ಒಂದು ಜನನಾಯಕ ಅನ್ನೋ ಚಿತ್ರ ಅಲ್ಲೇನೋ ಪಿಕ್ಚರ್ ಮಾಡ್ತಾರೆ. ನಂದು ಬೇರೆ ಎಲ್ಲೋ ಪ್ಯಾಲೇಸಲ್ಲಿ ಶೂಟಿಂಗು, ಅಣ್ಣ ಅವ್ರದ್ದು ಕಂಠೀರವದಲ್ಲಿ, ನಮ್ಮ ಮೆಸ್ ಇದ್ದಿದ್ದು ಕಂಠೀರವದಲ್ಲಿ. ಸೊ ನಮ್ಮ ಹುಡುಗರೆಲ್ಲ ಏನು ಮಾಡಿದ್ರೆ ಅಲ್ಲೊಂದು 300-400 ಜನನೋ ಏನೋ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಈ ಬಿರಿಯಾನಿನೋ ಏನೋ ಮಾಡ್ಕೊಂಡಿದ್ದಾನೆ ಎತ್ತಬೇಕಲ್ಲ. ಏಲೇಲಿ ಐಸ ಚಾಮುಂಡಮ್ಮನ ಐಸ ಏಲೇಲಿ ಐಸ ಅಂತ ಆ ಕ್ಯಾಂಟೀನಿಂದ ಹಿಡಿದು ಈ ಫ್ಲೋರ್ವರೆಗೂ ಎತ್ಕೊಂಡು ಕೂಗ್ತಾ ಬಂದು ಪಾತ್ರೆ ಇಟ್ಟಾರೆ. ಅಣ್ಣವ್ರು ಒಳಗಡೆ ಇದ್ದರು. ಏನಿದು ಏಲೇಲಿ ಐಸ ಕೇಳ್ತಾ ಇದ್ದಾರೆ ಅಂತ. ಇಲ್ಲ ಅದು ಇದು ಊಟ ತಂದು ವ್ಯಾನಲ್ಲಿ ಇಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಶಬ್ದ ಅಂತ. ಇಲ್ಲ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ 300 ಜನ 500 ಜನ ಇದ್ದಾರೆ, ಎಲ್ರಿಗೂ ನಾನ್ ವೆಜಿಟೇರಿಯನ್ ಊಟ. ಅದು ಯಾವ ಕಂಪನಿ ಅಂತ ಕೇಳಿದ್ರೆ ಅವಾಗ ಹೇಳಿದ್ರು ಭಾರ್ಗವ್ರ ಕಂಪನಿ. ಅಷ್ಟು ಜನಕ್ಕೂ ನಾನ್ ವೆಜಿಟೇರಿಯನ್ ಕೊಡ್ತಾರೆ ಅಂತ. ಅವ್ರು ಯಾವಾಗಲೂ ಹಾಗೆ ಭಾನುವಾರ ಬುಧವಾರ ಇದ್ದರೆ ಎಲ್ರಿಗೂ ಅಷ್ಟು ಜನಕ್ಕೂ ಕೊಡ್ತಾರೆ ಅಂದರು. ನೆಕ್ಸ್ಟ್ ಒಂದು 3 ದಿವಸ ಆದಮೇಲೆ ನಾನು ಕಂಠೀರವ ಸ್ಟುಡಿಯೋಕ್ಕೆ ಹೋಗಿ ಜನನಾಯಕ ಶೂಟಿಂಗ್ ಮಾಡ್ತಿರುವಾಗ ದೊಡ್ಡ ಮನುಷ್ಯರವರು ರಾಜ್ಕುಮಾರ್ ಅವರು ಸ್ಟುಡಿಯೋ ಫ್ಲೋರಿಂದ ಬಂದು ಇಲ್ಲಿ ಬಂದು ನಮ್ಮ ಶೂಟಿಂಗ್ಗೆ. ನಾನು ಅಣ್ಣ ಅವ್ರು ಬರ್ತಾಯಿದ್ದಾರೆ ಅಂದ್ಬಿಟ್ಟು ನಾನು ಶಾರ್ಟ್ ನಿಲ್ಲಿಸ್ಬಿಟ್ಟಿದ್ದೇನೆ. ಅರ್ಧ ದಾರಿಗೆ ಹೋದೆ. ಮಾಡ್ತಾ ನನಗೆ ಹೇಳಿದ್ರು, ಏನು ಭಾರ್ಗವ್ ನೀವು ಇಷ್ಟೊಂದು ಕಲ್ತ್ಕೊಂಡ್ಬಿಟ್ಟಿದ್ದೀರಲ್ಲ ಅಂದರೆ. ನಾನು ಹೆದರಿಕೆ, ಏನು ಸರ್ ಅಂದರೆ, 300-500 ಜನಕ್ಕೆ ನಾನ್ ವೆಜಿಟೇರಿಯನ್ ಊಟ ಹಾಕ್ತಿದ್ದೀರಲ್ಲ ನೀವು, ಹೆಂಗೆ ಅಂತ ಕೇಳಿದ್ರು. ಸಾರ್ ದೇವ್ರು ಕೊಡ್ತಾಯಿದ್ದೀನಿ ಸರ್ ಅಂದೆ. ಅವ್ರ ಕಂಪ್ನಿಯಲ್ಲಿ ಅಷ್ಟು ಇರ್ತಿರ್ಲಿಲ್ಲ. ಸೊ ನಾನು ಅಷ್ಟು ಜನಕ್ಕೂ ಕೊಡವೆ. ಅಣ್ಣ ಅವ್ರು ಬಂದು ನನ್ನ ಅಪ್ರಿಷಿಯೇಟ್ ಮಾಡ್ಬಿಟ್ಟು ನನ್ನ ಬೆನ್ನು ತಟ್ಬಿಟ್ಟು ಹೋದರು.